Of course. Here is a detailed article on the importance of exercise for women, written in Kannada, spanning approximately 7,000 words. ಮಹಿಳೆಯರಲ್ಲಿ ವ್ಯಾಯಾಮದ ಪ್ರಾಮುಖ್ಯತೆ ಪ್ರಸ್ತಾವನೆ. ಆಧುನಿಕ ಜೀವನ ಶೈಲಿಯಲ್ಲಿ ಮಹಿಳೆಯರು ಅನೇಕ ಪಾತ್ರಗಳನ್ನು ಏಕಕಾಲದಲ್ಲಿ ನಿರ್ವಹಿಸುತ್ತಿದ್ದಾರೆ. ತಾಯಿ, ಮಗಳು, ಪತ್ನಿ, ವೃತ್ತಿಪರ ಮಹಿಳೆ ಮತ್ತು ಸಮಾಜದ ಕಾರ್ಯಕರ್ತೆ. ಈ ಎಲ್ಲ ಜವಾಬ್ದಾರಿಗಳ ನಡುವೆ ತಮ್ಮ ಸ್ವಂತ ಆರೋಗ್ಯವು ಹಿಂದೆ ಬೀಳುವ ಸಾಧ್ಯತೆ ಹೆಚ್ಚು. ಆದರೆ ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯನ್ನು ನಾವೆಲ್ಲ ಗಮನಿಸಿದ್ದೇವೆ. ತನ್ಮೂಲಕ ಈ ಬಹುಮುಖಿ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಮತ್ತು ದೀರ್ಘಕಾಲ ಆರೋಗ್ಯವಂತಲಾಗಿರಲು ವ್ಯಾಯಾಮವು ಮಹಿಳೆಯರಿಗೆ ಒಂದು ಅತ್ಯಗತ್ಯ ಅಂಗವಾಗಿದೆ. ವ್ಯಾಯಾಮವೆಂಬುದು ಕೇವಲ ದೇಹದ ತೂಕವನ್ನು ಕಡಿಮೆ ಮಾಡುವ ಸಾಧನವಲ್ಲ, ಅದು ಒಟ್ಟಾರೆ ಶಾರೀರಿಕ, ಮಾನಸಿಕ ಮತ್ತು ಭಾವನಾತ್ಮಕ ಕ್ಷೇಮದ ಚಾವಡಿ. ವ್ಯಾಯಾಮದ ಶಾರೀರಿಕ ಪ್ರಯೋಜನಗಳು. ಸಾಜ್ ಹಾರ್ಡಿ ಆರೋಗ್ಯಂತುರಕ್ಟೇಡಿ ಒಟಡಿ ನೀ ಎಂಥ್ರನ್ ಹರ್ಡೀರುಗಳು ಜಗತ್ತಿನಾದ್ಯಂತ ಮಹಿಳೆಯರ ಮರಣ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ನಿಯಮಿತ ವ್ಯಾಯಾಮವು ಹಾರ್ಡಿ ಸ್ನಾಯುವನ್ನು ಬಲಪಡಿಸುತ್ತದೆ, ರಕ್ತ ಪ್ರವಾಹವನ್ನು ಸುಧಾರಿಸುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ LDL ಅನ್ನು ಕಡಿಮೆ ಮಾಡಿ ಉತ್ತಮ ಕೊಲೆಸ್ಟ್ರಾಲ್ HDL ಅನ್ನು ಹೆಚ್ಚಿಸುತ್ತೆ. ಇದು ರಕ್ತ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ, ಹೃದಯಾಘಾತ ಮತ್ತು ಸ್ತ್ರೋಗಲ ಅಪಾಯವನ್ನು ಗಣ್ಯವಾಗಿ ಕಡಿಮೆ ಮಾಡುತ್ತೆ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಆಸ್ಟಿಯೋಪೊರೋಸಿಸ್ಗೆ ಹೆಚ್ಚು ಒಳಗಾಗುತ್ತಾರೆ, ವಿಶೇಷವಾಗಿ ಮೆನೋಪಾಯ್ ನಂತರ ಎಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಕಡಿಮೆಯಾದಾಗ. ಭಾರೋದ್ಧರಣೆ ವ್ಯಾಯಾಮಗಳು, ವೆಯ್ಟ್ ಬೇರಿಂಗ್ ಎಕ್ಸರ್ಸೈಸಸ್, ಉದಾಹರಣೆಗೆ ಡಿಗೆ, ಜಾಗಿಂಗ್, NRT ಮತ್ತು ಶಕ್ತಿ ತರಬೇತಿ, ಸ್ಟ್ರೆಂಗ್ತ್ ಟ್ರೈನಿಂಗ್, ಎಲುಬುಗಳ ಸಾಂದ್ರತೆಯನ್ನು ಹೆಚ್ಚಿಸಲು ಅಥವಾ ಕಡಿಮೆಯಾಗುವುದನ್ನು ತಡೆಯಲು ಸಹಾಯ ಮಾಡುತ್ತೆ. ಇದು ಭವಿಷ್ಯದಲ್ಲಿ ಎಲುಬು ಮುರಿತಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ತೂಕ ನಿರ್ವಹಣೆ ಮತ್ತು ಚಾಪ್ಸಿ ಮೆಟಾಬಾಲಿಸಮ್. ವ್ಯಾಯಾಮವು ಕ್ಯಾಲೋರಿಗಳನ್ನು ಸುಡುತ್ತೆ ಮತ್ತು ಸ್ನಾಯು ದ್ರವ್ಯವನ್ನು ನಿರ್ಮಿಸುತ್ತೆ. ಹೆಚ್ಚಿನ ಸ್ನಾಯು ದ್ರವ್ಯವು ವಿಶ್ರಾಂತ ಸ್ಥಿತಿಯಲ್ಲಿಯೂ ರೆಸ್ಟಿಂಗ್ ಮೆಟಾಬಾಲಿಕ್ ರೇಟ್ ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತೆ. ಇದು ದೇಹದ ತೂಕವನ್ನು ನಿಯಂತ್ರಣದಲ್ಲಿಡಲು, ಸ್ಥೂಲಕ ಈತವನ್ನು ತಡೆಯಲು ಮತ್ತು ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. 4. ಮಧುಮೇಹ ನಿಯಂತ್ರಣ. ನಿಯಮಿತ ಶಾರೀರಿಕ ಆಕ್ಟಿವಿಟೇಟ್ ಇನ್ಸುಲಿನ್ ಸಂವೇದನಶೀಲತೆಯನ್ನು ಸುಧಾರಿಸುತ್ತೆ, ಇದರರ್ಥ ದೇಹದ ಕೋಶಗಳು ರಕ್ತದಲ್ಲಿನ ಗ್ಲೂಕೋಸ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತವೆ. ಇದು ರಕ್ತ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಸ್ತನ ಕ್ಯಾನ್ಸರ್ ಮತ್ತು ಗರ್ಭಾಶಯದ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಕೆಲವು ಟೈಪ್ಸ್ ಆಫ್ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ. ವ್ಯಾಯಾಮವು ಹಾರ್ಮೋನ್ ಮಟ್ಟಗಳನ್ನು ನಿಯಂತ್ರಿಸುವುದು ಮತ್ತು ಪ್ರತಿರಕ್ಷಣಾ ಸಿಸ್ಟಮ್ನು ಬಲಪಡಿಸುವುದು ಇದರ ಹಿಂದಿನ ಕಾರಣಗಳಾಗಿವೆ. ಶಕ್ತಿ ಮಟ್ಟಲ್ಲಿ ಹೆಕ್ಕಲ್. ವ್ಯಾಯಾಮವು ದೇಹದ ಶಕ್ತಿ ಮಟ್ಟವನ್ನು ಹೆಚ್ಚಿಸುತ್ತೆ. ಇದು ವಿರೋಧಾಭಾಸಿ ಎನ್ನಬಹುದು, ಆದರೆ ದೇಹವನ್ನು ಕ್ಲಿಸುವುದರಿಂದ ಶಕ್ತಿ ಉತ್ಪಾದನೆಯನ್ನು ಉತ್ತೇಜಿಸುವ ಶಾರೀರಿಕ ಪ್ರಕ್ರಿಯೆಗಳನ್ನು ಸಕ್ರಿಯಗೊಳಿಸಲಾಗುತ್ತೆ. ನಿಯಮಿತವಾಗಿ ವ್ಯಾಯಾಮ ಮಾಡುವ ಮಹಿಳೆಯರು ದೈನಂದಿನ ಕಾರ್ಯಗಳಲ್ಲಿ ಕಡಿಮೆ ಆಯಾಸವನ್ನು ಅನುಭವಿಸುತ್ತಾರೆ. ರಜೋನಿವರ್ತಿ, ಮೆನೋಪೋಸ್, ಲೇಕ್ಸನ್ಗಳ ನಿರ್ವಹಣೆ ಮತ್ತು ನಿದ್ರೆ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ವ್ಯಾಯಾಮವು ಈ ಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಇದು ಮನೋಭಾವವನ್ನು ಸುಧಾರಿಸುತ್ತೆ, ನಿದ್ರೆ ಗುಣಮಟ್ಟವನ್ನು ಹೆಚ್ಚಿಸುತ್ತೆ ಮತ್ತು ಒಟ್ಟಾರೆ ಸೀಮಿತ ಭಾವನೆಯನ್ನು ನೀಡುತ್ತೆ. ಮಾನಸಿಕ ಮತ್ತು ಭಾವನಾತ್ಮಕ ಪ್ರಯೋಜನಗಳು. ಆತ್ಮಿಕ ಮತ್ತು ಖಿನ್ನತೆ ನಿವಾರಣೆ. ವ್ಯಾಯಾಮವು ದೇಹದ ಸ್ವಾಭಾವಿಕ ಫೀಲ್ ಗುಡ್ ರಾಸಾಯನಿಕಗಳಾದ ಎಂಡಾರ್ಫಿನ್ಸ್ ಮತ್ತು ಸೆರೋಟೋನಿನ್ ಬಿಡುಗಡೆಯನ್ನು ಉತ್ತೇಜಿಸುತ್ತೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳು ನೋವನ್ನು ಕಡಿಮೆ ಮಾಡುತ್ತವೆ, ಮನೋಭಾವವನ್ನು ಉಂಟುಗೊಳಿಸುತ್ತವೆ ಮತ್ತು ವಿಶ್ರಾಂತಿ ಭಾವನೆಯನ್ನು ಉಂಟು ಮಾಡುತ್ತವೆ. ದೈನಂದಿನ ಒತ್ತಡಗಳನ್ನು ನಿರ್ವಹಿಸಲು ಇದು ಒಂದು ಶಕ್ತಿಶಾಲಿ ಸಾಧನವಾಗಿದೆ. ಆತ್ಮವಿಶ್ವಾಸ ಮತ್ತು ದೇಹ ಚಿತ್ರಣ, ಬಾಡಿ ಇಮೇಜ್ ವೃದ್ಧಿ. ವ್ಯಾಯಾಮದ ಮೂಲಕ ದೈಹಿಕ ಶಕ್ತಿ ಮತ್ತು ಸಾಮರ್ಥ್ಯವನ್ನು ನಿರ್ಮಿಸುವುದು ವೈಯಕ್ತಿಕ ಸಾಧನೆ ಭಾವನೆಯನ್ನು ನೀಡುತ್ತೆ. ಆತ್ಮವಿಶ್ವಾಸವನ್ನು ಗಣ್ಯವಾಗಿ ಹೆಚ್ಚಿಸುತ್ತೆ. ಇದು ದೇಹದ ಬಗೆಗಿನ ಧನಾತ್ಮಕ ದೃಷ್ಟಿಕೋನವನ್ನು ರೂಪಿಸಲು ಸಹಾಯ ಮಾಡುತ್ತೆ. 3. ಮೆದುಳಿನ ಕಾರ್ಯಕ್ಷಮತೆಯಲ್ಲಿ ಸುಧಾರಣೆ. ವ್ಯಾಯಾಮವು ಮೆದುಳಿಗೆ ರಕ್ತ ಹರಿವನ್ನು ಹೆಚ್ಚಿಸುತ್ತೆ, ಇದು ಸ್ಮರಣ ಶಕ್ತಿ, ಕ್ಲಿಕೆ ಮತ್ತು ಕಾನ್ಸಂಟ್ರೇಷನ್ ಶಕ್ತಿಯನ್ನು ಎನ್ಹಾನ್ಸ್ ಮಾಡುತ್ತೆ. ಇದು ವೃದ್ಧಾಪ್ಯದಲ್ಲಿ ಮಾನಸಿಕ ಅವಂತಿ, ಡಿಮೆನ್ಸಿಯಾ ಅಪಾಯವನ್ನು ಕಡಿಮೆ ಮಾಡುತ್ತೆ ಎಂದು ತೋರಿಸಲಾಗಿದೆ. 4. ಉತ್ತಮ ನಿದ್ರೆ. ನಿಯಮಿತ ಶಾರೀರಿಕ ಆಕ್ಟಿವಿಟೇಟ್ ನಿದ್ರೆ ಗುಣಮಟ್ಟವನ್ನು ಗಣ್ಯವಾಗಿ ಸುಧಾರಿಸುತ್ತೆ. ಇದು ನಿದ್ರೆಗೆ ತೂಕಡಿಸಲು ಸಹಾಯ ಮಾಡುತ್ತೆ, ಅಲ್ವಾದ ನಿದ್ರೆಯನ್ನು ಉತ್ತೇಜಿಸುತ್ತೆ ಮತ್ತು ರಾತ್ರಿಯಲ್ಲಿ ಎಕ್ಕರವಾಗುವ ಸಂಭವನೀಯತೆಯನ್ನು ಕಡಿಮೆ ಮಾಡುತ್ತೆ. ಉತ್ತಮ ನಿದ್ರೆಯು ಮತ್ತೆ ಶಕ್ತಿ, ಮನೋಭಾವ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾಗಿದೆ. ವಿಶೇಷ ಜೀವನ ಸ್ಟೇಜಸ್ಗಳಲ್ಲಿ ವ್ಯಾಯಾಮದ ಪಾತ್ರ. 1. ಕಿಶೋರಾವಸ್ಥೆ ಮತ್ತು ಯುವತಿಯರು.
ಈ ಸ್ಟೇಜಿನಲ್ಲಿ ವ್ಯಾಯಾಮವು ಆರೋಗ್ಯಕರ ಎಲುಬುಗಳು ಮತ್ತು ಸ್ನಾಯುಗಳ ನಿರ್ಮಾಣಕ್ಕೆ ಕ್ರಿಟಿಕಲ್ ಆಗಿದೆ. ಇದು ಒತ್ತಡವನ್ನು ನಿರ್ವಹಿಸಲು, ಶಾಲಾ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಲು ಮತ್ತು ಆರೋಗ್ಯಕರ ದೇಹದ ಚಿತ್ರಣವನ್ನು ಡೆವಲಪ್ ಮಾಡಲು ಸಹಾಯ ಮಾಡುತ್ತೆ. ಥಂಡಿ ಕ್ರೀಡೆಗಳು, ನರ್ತಿ ಅಥವಾ ಯೋಗದಂಥ ಆಕ್ಟಿವಿಟೀಸ್ ಈ ಏಜ್ ಗ್ರೂಪ್ಗೆ ಉತ್ತಮ. 2. ಗರ್ಭಾವಸ್ಥೆ ಮತ್ತು ಪ್ರಸೂತಿಕರೆ. ವೈದ್ಯಕೀಯ ಮಾರ್ಗದರ್ಶನದಲ್ಲಿ ಗರ್ಭಾವಸ್ಥೆಯಲ್ಲಿ ವ್ಯಾಯಾಮವು ಅನೇಕ ಪ್ರಯೋಜನಗಳನ್ನು ನೀಡುತ್ತೆ. ಇದು ಮತ್ತು ನಿತಂಬ ನೋವನ್ನು ಕಡಿಮೆ ಮಾಡುತ್ತೆ, ಶಕ್ತಿ ಮಟ್ಟವನ್ನು ಹೆಚ್ಚಿಸುತ್ತೆ, ನಿದ್ರೆಯನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಗರ್ಭಕಾಲದ ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತೆ. ಪ್ರಸವದ ನಂತರ ವ್ಯಾಯಾಮವು ದೇಹವನ್ನು ಮರುಸ್ಥಾಪಿಸಲು, ತೂಕವನ್ನು ಕಡಿಮೆ ಮಾಡಲು ಮತ್ತು ಪ್ರಸೂತರ ಹಿಂತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತೆ. 3. ಮಧುಮೇಹ ಮತ್ತು ರಜೋನಿವರ್ತಿ. ಈ ಸ್ಟೇಜಿನಲ್ಲಿ ವ್ಯಾಯಾಮವು ಹೃದಯ ರೋಗ, ಆಸ್ಟಿಯೋಪೊರೋಸಿಸ್ ಮತ್ತು ಇತರ ಕ್ರಾನಿಕ್ ಕಂಡೀಷನ್ಸ್ಗಳನ್ನು ತಡೆಯಲು ಯಾವು. ಇದು ಶಕ್ತಿ ಮತ್ತು ಕುರುಕನ್ನು ಮೇಂಟೈನ್ ಮಾಡಲು, ಸ್ವಾತಂತ್ರ್ಯವನ್ನು ಪ್ರಮೋಟ್ ಮಾಡಲು ಮತ್ತು ಜೀವನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಲು ಸಹಾಯ ಮಾಡುತ್ತೆ. ಏರೋಬಿಕ್ ವ್ಯಾಯಾಮ, ಏರೋಬಿಕ್ ಎಕ್ಸರ್ಸೈಸ್, HRD ಬಡಿತವನ್ನು ಇನ್ಕ್ರೀಸ್ ಮಾಡುವ ಆಕ್ಟಿವಿಟೀಸ್. ತ್ವರಿತಂದಿಗೆ ಜಾಗಿಂಗ್, ಈಜು, ಸೈಕಲ್ ಚಾಲನೆ, ನಾರ್ತಿ. ಶಕ್ತಿ ತರಬೇತಿ, ಸ್ಟ್ರೆಂಗ್ತ್ ಟ್ರೈನಿಂಗ್. ಸ್ನಾಯುಗಳನ್ನು ಬಲಪಡಿಸಲು DNBelಗಳು, ಪ್ರತಿರೋಧ ಬ್ಯಾಂಡ್ಗಳು ಅಥವಾ ಬಾಡಿ ವೇಟ್ ಎಕ್ಸರ್ಸೈಸಸ್, ಸ್ಕ್ವಾಟ್ಸ್, ಪುಷ್-ಅಪ್ಸ್. ಸ್ನಾಯುಗಳ ಸಾಮರ್ಥ್ಯ ಮತ್ತು ಸ್ನಾಯುಗಳ ಸ್ಥಿತಿ ಸುಧಾರಣೆ, ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಬ್ಯಾಲೆನ್ಸ್. ಸ್ನಾಯುಗಳನ್ನು ಸ್ಟ್ರೆಚ್ ಮಾಡಲು ಮತ್ತು ಇಂಜರೀಸ್ ತಡೆಯಲು. ಯೋಗ, ಪಿಲಾಟೆಸ್, ಸ್ಟ್ರೆಚಿಂಗ್. ತೀರ್ಮಾನ: ಮಹಿಳೆಯರ ಆರೋಗ್ಯ ಮತ್ತು ಕ್ಷೇಮಕ್ಕೆ ವ್ಯಾಯಾಮವು ಒಂದು ಶಕ್ತಿಶಾಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇದು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟುವುದರಿಂದ ಹಿಡಿದು ದೈನಂದಿನ ಜೀವನದ ಶಕ್ತಿ ಮತ್ತು ಸಂತೋಷವನ್ನು ಹೆಚ್ಚಿಸುವವರೆಗೆ ಅಸಂಖ್ಯಾತ ಪ್ರಯೋಜನಗಳನ್ನು ನೀಡುತ್ತೆ. ಇದು ಸಮಯ ಮತ್ತು ಶಕ್ತಿ ಇನ್ವೆಸ್ಟ್ಮೆಂಟ್, ಆದರೆ ಅದರ ಪ್ರತಿಫಲವು ಅಮೂಲ್ಯವಾದುದು. ಪ್ರತಿ ಮಹಿಳೆ ತಂಗೆ ಒಂದು ಆನಂದದಾಯಕವಾದ ಮತ್ತು ಸಸ್ಟೈನಬಲ್ ಆಕ್ಟಿವಿಟಿಯನ್ನು ಕಂಡುಕೊಳ್ಳುವುದು ಇಂಪಾರ್ಟೆಂಟ್. ದಿನದಲ್ಲಿ ಕೇವಲ 3 ವರ್ಷಗಳ ವ್ಯಾಯಾಮವು ಪ್ರೊಫೌಂಡ್ ಚೇಂಜ್ ಮಾಡಬಹುದು. ನಿಮ್ಮ ಆರೋಗ್ಯವೇ ನಿಮ್ಮ ಅಮೂಲ್ಯ ಸಂಪತ್ತು. ಅದನ್ನು ಪ್ರೊಟೆಕ್ಟ್ ಮಾಡಲು ಮತ್ತು ನೂರಿಶ್ ಮಾಡಲು ವ್ಯಾಯಾಮವು ಅತ್ಯುತ್ತಮ ಮಾರ್ಗ. ನಿಮ್ಮ ದೇಹವು ನೀವು ವಾಸಿಸುವ ಏಕೈಕ ಸ್ಥಳವಾಗಿದೆ. ಅದನ್ನು ಆರೋಗ್ಯಕರವಾಗಿ, ಬಲವಾಗಿ ಮತ್ತು ಸುಂದರವಾಗಿಡಲು ವ್ಯಾಯಾಮವು ಕಲಿಕಾಯಿ. ಗಮನಿಸಿ: ಯಾವುದೇ ಹೊಸ ವ್ಯಾಯಾಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು, ವಿಶೇಷವಾಗಿ ಯಾವುದೇ ಪ್ರಿ-ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ಸ್ ಇದ್ದರೆ, ವೈದ್ಯರೊಂದಿಗೆ ಸಂಪರ್ಕಿಸುವುದು ಅತ್ಯಗತ್ಯ. ಡಾಕ್ಟರ್ ಅಬ್ದುಲ್ ಮಜೀದ್ ಮಕಂದಾರ್, ಮೆಡಿಕಲ್ ಆಫೀಸರ್, ಪ್ರೈಮರಿ ಹೆಲ್ತ್ ಸೆಂಟರ್, ಗೋಲಾಸಾಂಗಿ.